2022-23 ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಸರ್ಕಾರದಿಂದ ನಡೆಯಬೇಕಾಗಿತ್ತು. ಇವತ್ತು ನಮ್ಮ ಶಾಲೆಗೆ ಆ ಲೆಕ್ಕ ಪರಿಶೋಧನಾ ಸಭೆಗೆ ಶಾಲೆಯಲ್ಲಿ ಬಂದು ಎಲ್ಲ ತಪಾಸಣೆಯನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ಆಗಮಿಸಿದಂತಹ ಶ್ರೀ ಚಿದಾನಂದ ಸರ್ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಸ್ಎಸ್ಎಲ್ಸಿ ಪರವಾಗಿ ಮಕ್ಕಳ ಪರವಾಗಿ ಹಾಗೂ ನನ್ನ ವ್ಯಕ್ತಿತ್ವವನ್ನು ಬೆಳಗಿನಿಂದನೂ ಅಜಿತ್ ಸಹ ಬೆಳಗಿನಿಂದಲೂ ನಮ್ಮ ಜೊತೆಗೆ ಇದ್ದು ಅವರು ತಮ್ಮ ಲೆಕ್ಕ ಪರಿಶೋಧನಾ ವರದಿಯನ್ನು ತಯಾರಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ ಎಸ್ಎಸ್ಎಲ್ಸಿ ಅಧ್ಯಕ್ಷರಾದ ಶ್ರೀಮತಿ ಸುನಂದಾ ನಾಯ್ಕ ಸಹ ಎಲ್ಲರ ಪರವಾಗಿ ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಕುರಿತಂತೆ ಇವತ್ತು ಪಾಲಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆ ಹಾಗೆ ಅದೇ ಎಲ್ಲ ಶಿಕ್ಷಕರೇ ಹಾಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಹಾಗೆ ಒಂದು ವಿದ್ಯಾರ್ಥಿಗಳು ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನಂತಂದ್ರೆ ಹೊನ್ನಾವರ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಮುಖ್ಯವಾಗಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಶವಪಾಲ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಲ್ಕೋಡು 2 ಶಾಲೆಗಳನ್ನು ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಇದೇನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನೀಡಿರುವಂತದ್ದು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವ ರೀತಿ ಶಾಲೆಯಲ್ಲಿ ನಡೀತಾ ಇದೆ, ಮಕ್ಕಳಿಗೆ ಕೊಡುವಂತ ಸೌಲಭ್ಯಗಳು ಯಾವ ರೀತಿ ಕೊಟ್ಟಿದ್ದಾರೆ ಇಲ್ವೋ, ಆಮೇಲೆ ಅವರಿಗೆ ಸರಿಯಾಗಿ ಸಮಯದಲ್ಲಿ ಅವರಿಗೆ ಕೊಡುವಂತ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇಲ್ವೋ, ಮತ್ತೆ ಮಕ್ಕಳಿಗೆ ನೀಡುವಂತಹ ಸೌಲಭ್ಯಗಳು ನೀಡಿದ್ದಾರೆ ಇಲ್ವೋ ಬಗ್ಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ತಮ್ಮ ಗೊತ್ತಿರುವಂತೆ ಈ ಯೋಜನೆ ಬರುವುದರಿಂದ ಪೂರ್ವದಲ್ಲಿ ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹಾಗೆ ಶಿಕ್ಷಕರ ಶಿಕ್ಷಣ ಈ ಒಂದು 3 ಯೋಜನೆಗಳ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಜಾರಿ ತಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಗುರಿ ಏನಂತಂದ್ರೆ ಈಗಾಗಲೇ ಪ್ರಿ ನರ್ಸರಿಯಿಂದ 12ನೇ ತರಗತಿವರೆಗೆ ಯಾವುದೇ ಒಂದು ತರಗತಿಯನ್ನು ವಿಂಗಡಣೆ ಮಾಡದೆ ಸಮಾನವಾದ ಶಿಕ್ಷಣ ಕೊಡಲಿಕ್ಕೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿ ತಂದಿರುವಂಥದ್ದು. ಇದರ ಒಂದು ಉದ್ದೇಶ ಏನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶ ಏನಿದೆ, ಶಾಲೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂಥದ್ದು, ಶಾಲೆಯ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು ಹಾಗೆ ಶಾಲೆಯ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವಂಥದ್ದು ಈ ಯೋಜನೆಯ ಗುರಿಯಾಗಿದೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಂದಿರುವಂಥದ್ದು ಶಾಲೆಗೆ ಇದೊಂದು ಒಳ್ಳೆಯ ವಿಚಾರ ಮತ್ತು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಲ್ಲಿ ಏನು ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳು ನಮ್ಗೆ ಗೊತ್ತಿರುವಂತೆ ಮಕ್ಕಳಿಗೆ ಕೊಡುವಂತ ಪಠ್ಯ ಪುಸ್ತಕ ಇರ್ಬೋದು ಉಚಿತವಾಗಿ ಕೊಡ್ತಾ ಇರ್ಬೋದು, ಆಮೇಲೆ ಸಮವಸ್ತ್ರ ಇರ್ಬೋದು ಉಚಿತವಾಗಿ ಕೊಡುವಂಥದ್ದು, ಆಮೇಲೆ ಸುವಸ್ತ್ರಗಳನ್ನ ಉಚಿತವಾಗಿ ಕೊಡುವಂಥದ್ದು, ಆಮೇಲೆ ಮಕ್ಕಳಿಗೆ ಏನಂತಂದ್ರೆ ಈಗಾಗಲೇ ಎಲ್ಲಾ ಶಾಲೆಗಳಲ್ಲಿ ನಾವು ಗಮನಿಸಿದ ಹಾಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ನಾವು ಇಲ್ಲಿ ಹೆಚ್ಚಿನದಾಗಿ ಇತರೆ ವರ್ಗದವರಿಗೆ ಬರ್ತಾ ಇದೆ. ಅದು 2 ವರ್ಷದಿಂದ ಎಲ್ಲ ಶಾಲೆಗಳು ಕೂಡ ಅದೇ ಪ್ರಾಬ್ಲಮ್ ಇದೆ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಅಲ್ಪಸಂಖ್ಯಾತರು ಯಾರಿರ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನ ಜಮೆ ಆಗ್ತದೆ. ಇದು ಕೂಡ ವಿದ್ಯಾರ್ಥಿ ವೇತನ ಮಕ್ಕಳಿಗೆ ಕೊಡಬೇಕಾಗ್ತದೆ. ಇದು ಕೂಡ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂಥದ್ದು. ಅದ್ರ ಜೊತೆ ಕೂಡ ಈಗ ಒಂದು ಶಾಲೆಯ ಒಂದು ಇದು ಅಭಿವೃದ್ಧಿ ಮತ್ತೆ ಶಾಲೆ ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಇಲ್ಲಿ ಶಾಲೆಯಲ್ಲಿ ಏನಂತಂದ್ರೆ ಗ್ರಂಥಾಲಯ ವ್ಯವಸ್ಥೆಯನ್ನ ಮಾಡಿರುವಂಥದ್ದು, ಆಮೇಲೆ ಅದು ಸಂಬಂಧಪಟ್ಟಂತೆ ಕ್ರೀಡಾ ಸಾಮಗ್ರಿ, ಗಣಿತ ಕಿಟ್ಟು, ಆಮೇಲೆ ವಿಜ್ಞಾನ ಕಿಟ್ಟು, ಆಮೇಲೆ ಇಲ್ಲಿರುವಂತಹ ಭೌತಿಕವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂಥದ್ದು. ಮೂಲಭೂತ ಸೌಕರ್ಯ ಅಂತಂದ್ರೆ
ಇಲ್ಲಿ ಒಂದೇ ಕೊಠಡಿ ಇದೆ ಮಕ್ಕಳಿಗೆ, ಒಂದೇ ಕೊಠಡಿ ಇದೆ. ಆದ್ರೆ 1ರಿಂದ 5ನೇ ತರಗತಿವರೆಗೆ 2 ಕೊಠಡಿ ಇರಬೇಕಂತಿದೆ. 1ರಿಂದ 3ಕ್ಕೆ ನಲಿಕಲಿ ಅಂತ ಇದೆ, ಆಮೇಲೆ 4ರಿಂದ 5 ಮತ್ತೊಂದು ಕೊಠಡಿ ಇರಬೇಕಂತಿದೆ. ಬಟ್ ಇಲ್ಲಿ ಮಕ್ಕಳ ಸಂಖ್ಯೆಯ ಅನುಗುಣವಾಗಿ ಇಲ್ಲಿ ಕೊಠಡಿ ಇದೆ. ಹಾಗಾಗಿ ಈ ಮೂಲಭೂತ ಸೌಕರ್ಯ ಕೂಡ ಇದರಲ್ಲಿ ಅನ್ವಯಿಸ್ತದೆ. ಇದರಲ್ಲಿ ಮುಖ್ಯವಾಗಿ ತರಗತಿ ಕೊಠಡಿ, ಹಾಗೆ ಇಲ್ಲಿರುವಂತಹ ಮಕ್ಕಳಿಗೆ ಕೊಡುವಂತ ಎಲ್ಲಾ ಸೌಲಭ್ಯಗಳು, ಕ್ರೀಡಾ ಸಾಮಗ್ರಿ, ಆಮೇಲೆ ಗಣಿತ ಕಿಟ್ಟು, ಆಮೇಲೆ ವಿಜ್ಞಾನ ಕಿಟ್ಟು ಅದೇ ಇರ್ಬೋದು. ಆಮೇಲೆ ಇಲ್ಲಿರುವಂತಹ ಶೌಚಾಲಯ ವ್ಯವಸ್ಥೆ, ಆಮೇಲೆ ಅಡುಗೆ ಕೋಣೆ. ಈ ಅಡುಗೆ ಕೋಣೆ ಇದರಿಂದ ಆಗ್ತಾ ಇರ್ತದೆ, ಗ್ರಾಮ ಪಂಚಾಯತ್ ಆಗ್ತದೆ. ಅಡುಗೆ ಕೋಣೆ ವ್ಯವಸ್ಥೆ ಇರ್ತದೆ. ಆಮೇಲೆ ಶಾಲೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇರ್ತದೆ. ಆಮೇಲೆ ಆಟದ ಮೈದಾನ ಇರ್ತದೆ. ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಇದರಲ್ಲಿ ಕೊಡ್ಲಿಕ್ಕೆ ಇರುವಂಥದ್ದು, ಮತ್ತೆ ಅದರನ್ನ ಪರಿಶೀಲನೆ ಮಾಡಿ ಕೂಡ ಅವಕಾಶ ಇರುವಂಥದ್ದು ಇದರಲ್ಲಿ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರುವಂಥದ್ದು. ಈ ಒಂದು ಯೋಜನೆಗಳು ಏನ್ ಬರ್ತವೆ, ಬಂದಂತಹ ಯೋಜನೆಗಳು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತೆ ಇಲ್ಲಿರುವಂತಹ ಏನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಏನು ಸೌಲಭ್ಯಗಳು ಬರ್ತವೆ, ಅದು ಫಲಾನುಭವಿ ಮಕ್ಕಳಿಗೆ ಅದನ್ನ ಮುಟ್ಟಿಸಲೇಬೇಕಾಗ್ತದೆ. ಈಗ ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ಲೇಬೇಕಾಗ್ತದೆ. ಅದು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವೆಲ್ಲ ಈಗ ಏನಂತಂದ್ರೆ 22-23ನೇ ಸಾಲ ಮಾತ್ರ ನಾವು ನೋಡಿದ್ವಿ. ಈಗ 24-25 ನೋಡಿದ್ವಿ. ಈ ಹಿಂದೇನು ಆಗಿದೆ 22-23ನೇ ಸಾಲ ನಮ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಖರ್ಚು ವೆಚ್ಚಗಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಸಾಮಾಜಿಕ ಪರಿಶೀಲನೆ ಮಾಡಿದ್ವಿ. ಈಗಾಗಲೇ ನಮ್ಗೆ ಇಲ್ಲಿ ಈ ಒಂದು ಶಾಲೆಗೆ 4 ದಿವಸ ಅವಧಿಗೆ ಹಾಕೊಂಡಿದ್ದಾಗಿತ್ತು ಸಾಮಾಜಿಕ ಪರಿಶೀಲನೆ. ಆದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ನಾವು ಹಾಗೆ ಮೇಡಮ್ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ, ಹಾಗಾಗಿ ಇವತ್ತಿನ ದಿವಸ ನಾವು ಪಾಲಕ ಸಭೆಯನ್ನು ಇಟ್ಕೊಂಡಿದ್ದೀವಿ. ಇದಂದ್ರೆ 4 ದಿವಸ ಕಾಲ ನಡೆಯುವಂಥದ್ದು. 4 ದಿವಸ ಕಾಲ ಅಂತಂದ್ರೆ ಫಸ್ಟ್ ದಿವಸ ನಮ್ದು ಎಲ್ಲ ಪೂರ್ವ ಸಭೆ, ಮತ್ತೆ ವಿದ್ಯಾರ್ಥಿ ಸಂದರ್ಶನ, ಆಮೇಲೆ ಪಾಲಕ ಪೋಷಕರ ಭೇಟಿ, ಆಮೇಲೆ ಇದೆಲ್ಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳು ಯಾವ ರೀತಿ ಇದೆ ಕೂಡ ನಾವು ಪರಿಶೀಲನೆ ಮಾಡ್ಲಿಕ್ಕೆ ಇರ್ತದೆ. ಆಮೇಲೆ ನಮ್ಗೆ ಪ್ರಶ್ನಾವಳಿ ಇದೆ, 134 ಪ್ರಶ್ನಾವಳಿ ಇದೆ. ಆ ಪ್ರಶ್ನಾವಳಿ ತಕ್ಕಂತೆ ನಾವು ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕಿರ್ತದೆ. ಆಮೇಲೆ ತಮ್ಮ ಅಭಿಪ್ರಾಯ ಕೂಡ ನಾವು ಸಂಗ್ರಹಣೆ ಮಾಡಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವಂಥದ್ದು ಇರ್ತದೆ. ಈ ಎಲ್ಲ ಅಂಶಗಳನ್ನ ನಾವು 4 ದಿವಸ ಅವಧಿಯ ಕಾಲ ಮಾಡುವಂಥದ್ದು. ಮತ್ತೆ ಏನಂತಂದ್ರೆ ಈ ಒಂದು ಸಭೆಯನ್ನು ನಾವು ಯೂಟ್ಯೂಬ್ ಪ್ರಸಾರ ಕೂಡ ಮಾಡ್ಲಿಕ್ಕಿತ್ತು. ಆದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳ ಒಂದು ಇಲ್ಲಿ ಏನಂತಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಅದರ ಒಂದು ಸಂಖ್ಯೆ ಹೆಚ್ಚು ಮಾಡಬೇಕು. ಯಾಕಂದ್ರೆ ಇಲ್ಲಿ ಯಾಕಂದ್ರೆ ಈ ಸ್ಕೂಲ್ ನಲ್ಲಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಸೌಲಭ್ಯ ಸಿಗೋದು ಬೇರೆ ಯಾವ ಖಾಸಗಿ ಸ್ಕೂಲ್ ಸಿಗುದಿಲ್ಲ. ಯಾಕೆಂದ್ರೆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಸಿಗುವುದು. ಈಗ ಉಚಿತವಾಗಿ ಪಠ್ಯ ಪುಸ್ತಕ, ಸಮೋಸ, ಸುಸಾಕ್ಸು, ಆಮೇಲೆ ಈಗ ಊಟದ ಇದು ಕೂಡ ದಿನನಿತ್ಯ ಊಟವನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ. ಆ ಬಿಸಿ ಊಟ ಕೂಡ ಪ್ರತಿ ದಿವಸ ಕೊಡುವಂಥದ್ದು. ಪ್ರತಿ ದಿವಸ ಏನು ಸರ್ಕಾರ ಒಂದು ನಿಗದಿಪಡಿಸಿದ ಮ್ಯಾನು ಚಾರ್ಟ್ ಇದೆ. ಆ ಮ್ಯಾನು ಚಾರ್ಟ್ ಪ್ರಕಾರ ಅನ್ನ ಸಾಂಬಾರು, ಆಮೇಲೆ ಶನಿವಾರ ದಿವಸ ಫಲವಾದ ಚಿತ್ರಾನ್ನ ಕೊಡುವಂಥದ್ದು. ಅದ್ರ ಜೊತೆ ಕೂಡ ಏನಂತಂದ್ರೆ ಮಧ್ಯಾಹ್ನ ಉಪಹಾರದ ಜೊತೆಗೆ ಈಗ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಕೂಡ ಬಂದಿದೆ. ಏನಂದ್ರೆ ಹೇಗಿದೆ ಅಂತಂದ್ರೆ ಸರ್ಕಾರ 2 ದಿವಸ ಮೊಟ್ಟೆಯನ್ನ ಕೊಡ್ತಾ ಇತ್ತು. ಈಗ ಅದ್ರ ಜೊತೆಗೆ ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ, ಅಂದ್ರೆ 4 ದಿವಸ ಸರ್ಕಾರ 2 ದಿವಸ ಹೊರತುಪಡಿಸಿ ಮತ್ತೆ 4 ದಿವಸಕ್ಕೆ ಮತ್ತೆ ಎಕ್ಸ್ಟ್ರಾ ಅವರು ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಇದೇನಂದ್ರೆ ಮೊಟ್ಟೆಯನ್ನ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥದ್ದು, ಮೊಟ್ಟೆಯ ತಿಂದಿದ ನಂತರ ಮಕ್ಕಳಿಗೆ ಶೇಂಗಾ ಚಿಕ್ಕಿಯನ್ನು ಕೊಡುವಂಥದ್ದು, ಶೇಂಗಾ ಚಿಕ್ಕಿ ತಿಂದಿದ ನಂತರ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂಥದ್ದು. ಇದರ 3 ಯಾವ್ದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನ ಕೊಡುವಂಥದ್ದು ಇರುವಂಥದ್ದು. ಹಾಗಾಗಿ ಮಕ್ಕಳ ಒಂದು ಪೌಷ್ಟಿಕಾಂಶವನ್ನ ಹೆಚ್ಚಿಸಲಿಕ್ಕೆ, ಆರೋಗ್ಯವಂತರಾಗಿರ್ಲಿ, ಮತ್ತೆ ಶಿಕ್ಷಣವಾಗಿ ಉಚಿತವಾಗಿ ಶಿಕ್ಷಣವನ್ನು ಪಡಲಿಕ್ಕೆ ಈ ಎಲ್ಲ ಸರ್ಕಾರದ ಯೋಜನೆಗಳು ಜಾರಿಯಲ್ಲಿರುವಂಥದ್ದು. ಮತ್ತೆ ಬೆಳಗಿನ ಸಮಯದಲ್ಲಿ ಕೂಡ ಕ್ಷೀರವಾಗಿ ಇದೆ, ಹಾಲನ್ನು ಕೊಡುವುದಂತ ಇದೆ. ಹಾಲಿನ ಜೊತೆ ಕೂಡ ರಾಗಿ ಮಾಡಿ ಮಿಕ್ಸ್ ಮಾಡಿ ಕೊಡುವಂಥದ್ದು ಕೂಡ ಇದೆ. ಈ ಎಲ್ಲ ಯೋಜನೆಗಳು ಯಾಕಂತ ಅಂದ್ರೆ ಸರ್ಕಾರ ಏನ್ ಮಾಡ್ತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳನ್ನ ಸೇರಿಸಬೇಕು, ಇಲ್ಲೇ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಉನ್ನತ ಹುದ್ದೆಗೆ ಸೇರ್ಪಡೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳು ಬರ್ತವೆ. ಮುಂದಿನ ಹಂತದಲ್ಲಿ ಕೂಡ ತಾವೇನು ಬೇಡಿಕೆ ತಮ್ಮ ಸಲಹೆ ಸೂಚನೆಯನ್ನು ಕೊಡ್ತೀರಿ, ಅದನ್ನ ನಾವು ಮುಂದೆ ಸರ್ಕಾರದ ಮಟ್ಟದಲ್ಲಿ ಕೂಡ ಅದನ್ನ ಚಿಂತನೆ ಮಾಡಿ ಏನು ಶಾಲೆ ಬಗ್ಗೆ ಕೂಡ ಅವರು
ಅನುಕೂಲವನ್ನು ಮಾಡ್ತಾರೆ ಅಂತ ನಾವು ಭಾವಿಸಿದ್ವಿ. ಹಾಗಾಗಿ ಒಂದು ಸಾಮಾಜಿಕ ಪರಿಶೋಧನೆ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಮಕ್ಕಳ ಒಂದು ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಹಳೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಇಲ್ಲಿನ ಹತ್ತಿರದ ಊರ ಪಾಲಕರಿರ್ಬೋದು ಅವರಿಗೆ ಎಲ್ಲರೂ ಕೂಡ ಹೇಳಿದ್ರೆ ಈ ಒಂದು ಶಾಲೆ ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ದಾಖಲೆಯನ್ನು ಹೆಚ್ಚಿಸಿಕೊಂಡು ಮತ್ತೆ ತಮ್ಮ ಬೇಡಿಕೆ ಕೂಡ ಈಡೇರಿಸಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಈ ಕೊಠಡಿಗಳ ವ್ಯವಸ್ಥೆ ಅಂತಂದ್ರೆ ಹೆಚ್ಚಿನ ಮಕ್ಕಳಿದ್ರೆ ಕೊಠಡಿ ವ್ಯವಸ್ಥೆ ಕೂಡ ಹೆಚ್ಚಾಗ್ತದೆ. ಹೆಚ್ಚಿನ ಮಕ್ಕಳು ಬಂದು ಕೂಡ ಶಿಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಸಂಖ್ಯೆ ಅಂದ್ರೆ ಮಕ್ಕಳ ಸಂಖ್ಯೆ ಅಂತಂದ್ರೆ ಹಿರಿಯ ಪ್ರಾಥಮಿಕ ಶಾಲೆಗೆ 12 ಮಕ್ಕಳು ಇತ್ತು ಅಂತಂದ್ರೆ ಅವ್ರಿಗೆ ಮತ್ತೊಂದು ಟೀಚರ್ ಎಕ್ಸ್ಟ್ರಾ ಬರ್ತಾರೆ. ಹಾಗಾಗಿ ನಿಮ್ಗೆ ಮಕ್ಕಳ ಒಂದು ಕಲಿಕಾ ಮಟ್ಟ ಕೂಡ ಅದರಲ್ಲಿ ಹೆಚ್ಚಳವಾಗಲಿಕ್ಕಿದೆ. ಹಾಗಾಗಿ ಮಕ್ಕಳ ಒಂದು ಸಂಖ್ಯೆಯನ್ನು ಹೆಚ್ಚಲಿಕ್ಕೆ ತಾವೆಲ್ಲರೂ ಪ್ರಯತ್ನವನ್ನು ಪಡಿ. ಯಾಕಂದ್ರೆ ಈ ಒಂದು ಶಾಲೆಗಳು ಅಂದ್ರೆ ಶಾಲೆ ಅಂತಂದ್ರೆ ಗೌರ್ಮೆಂಟ್ ಶಾಲೆಗಳಿಗೆ ಕಲಿಯಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಮತ್ತೆ ಈ ಒಂದು ಶಾಲೆಗಳು ಯಾವುದೇ ರೀತಿ ಮುಚ್ಚಬಾರದು. ಯಾಕಂದ್ರೆ ಈಗೆಲ್ಲ ಬೇರೆ ಕಡೆ ಎಲ್ಲ ನೋಡಿದ್ವಿ, ಈ ಒಂದು ಶಾಲೆಗಳು ಮುಚ್ಚಿಕೊಂಡು ಅದನ್ನ ಮತ್ತೆ ಓಪನ್ ಮಾಡ್ಲಿಕ್ಕೆ ರಾಶಿ ಕಷ್ಟ ಇರಬಾರ್ದು. ಅಂದ್ರೆ ಗೌರ್ಮೆಂಟ್ ಮಟ್ಟದಲ್ಲಿ ಅದು ಎಲ್ಲ ಪ್ರಯತ್ನ ಪಟ್ಟು ಇದು ಮಾಡಬಾರ್ದು. ನಾವು ಬಹುಶಃ ನಾವು ನೋಡಿದಾಗ ಇಲ್ಲಿ ಹರಗಂಡಿ ತುಂಬಳಿ ಶಾಲೆ ಕೂಡ ಅದು 7 ವರ್ಷಗಳ ಕಾಲ ಅದು ಮುಚ್ಚಿತ್ತು. ಆಮೇಲೆ ಅದನ್ನ ರಿಓಪನ್ ಮಾಡ್ಲಿಕ್ಕೆ ಮತ್ತೆ ತುಂಬಾ ಶ್ರಮ ಪಟ್ಟು ಈಗ ಒಂದು 3 ವರ್ಷಗಳ ಕಾಲ ಆಯ್ತು. ಅದೀಗ ಮತ್ತೆ ರಿಓಪನ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಇಲ್ಲಿ ಟೀಚರ್ ಇರ್ಬೋದು, ಸೌಲಭ್ಯಗಳಿರ್ಬೋದು ಅದನ್ನೆಲ್ಲ ಕೊಡುವಂಥದ್ದು ಇದೆ. ಹಾಗಾಗಿ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಳ ಮಾಡಿ ಮತ್ತೆ ಎಲ್ಲರೂ ಮಕ್ಕಳನ್ನ ಈ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳ್ಕೊಳ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆ ಒಂದು ವರದಿಯನ್ನ ಏನ್ ಮಾಡಿದ್ದಾರೆ ಅದರ ವರದಿಯ ವಾಚನವನ್ನ ನಮ್ಮ ಗ್ರಾಮ ಸಂಪನ್ಮೂಲಕರು ತಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಅದರಲ್ಲೇ ತಮ್ಮ ಸದಸ್ಯರು ತಿಳಿಸ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ತಿಳಿಸಿ ಅಂತ ಹೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಅನ್ಸ್ತಾ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಹಾಗೂ ಮಕ್ಕಳನ್ನ ಸುತ್ತಮುತ್ತಲ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ ಮಾತನಾಡಿದಂತಹ ಎಲ್ಲರಿಗೂ ನಮಸ್ಕಾರ. ಇವತ್ತು 4 ದಿನ ಅವಧಿಗೆ ಹಾಕಲಾಗಿತ್ತು. ಆದ್ರೆ ಕೆಲವೊಂದು ತಾಂತ್ರಿಕ ಕಾರಣದಿಂದ ಇವತ್ತು ಒಂದೇ ದಿನಕ್ಕೆ ನಮ್ಮ ಸೋಷಿಯಲ್ ಆಡಿಟ್ ನಾವು ಇದು ಮಾಡ್ತಿದ್ದೇವೆ. ಇವತ್ತು ಬೆಳಿಗ್ಗೆ ನಾನು ಬಂದಾಗ ಮಕ್ಕಳ ಹಾಜರಾತಿ ಟೋಟಲ್ ಆಗಿರುವುದೇ 4 ಜನ ಮಕ್ಕಳು. 4 ಜನ ಮಕ್ಕಳು ಅವರೇ 3ನೇ ಕ್ಲಾಸ್ ಒಂದೇ, 3ನೇ ಕ್ಲಾಸಲ್ಲಿ ಇಲ್ಲ, 2ನೇ ಕ್ಲಾಸಲ್ಲಿ ಇಲ್ಲ, 4ನೇ ಕ್ಲಾಸಲ್ಲಿ ಇಲ್ಲ. 3ನೇ ಕ್ಲಾಸಲ್ಲಿ 4 ಜನ ಮಕ್ಕಳು, 2 ಗಂಡು 2 ಹೆಣ್ಣು. ಜಮಾ ಖರ್ಚು ಅಂದ್ರೆ ಈಗ 22-23ರಲ್ಲಿ ನಾವು ಆ ಅವಧಿದು ಮಾಡ್ಲಿಕ್ಕೆ ಅವಕಾಶ ಹೇಳೋದು ಅಂದ್ರೆ ಸಮಗ್ರವಾಗಿ ನೋಡುವುದು. 22-23 ಹಣಕಾಸಿನ ವ್ಯವಹಾರ ಇದು ಮಾಡೋದಾಯಿತು. ಅದರಂತೆ ಪ್ರಾಥಮಿಕ ಶಿಕ್ಷಕ 14,809 ರೂಪಾಯಿ ಇತ್ತು. ಪಂಚಸೌಲಭ್ಯ ಅಂದ್ರೆ ಕುಡಿಯುವ ನೀರು ಮತ್ತೆ ಶೌಚಾಲಯಕ್ಕಾಗಿ 6,350. ಶೂ ಮತ್ತೆ ಸಾಕ್ಸ್ಗಾಗಿ 1,325. ಬ್ಯಾಂಕ್ ಬಡ್ಡಿ 476. ಒಟ್ಟು 22,960. 22ನೇ ಇದರಲ್ಲಿ ಅನುದಾನ ಬಳಕೆ ಎಲ್ಲ ಅನುದಾನ ಸುಮಾರು ಬಳಕೆ ಮಾಡ್ಕೊಂಡಿದ್ದಾರೆ. ಶೌಚಾಲಯ ಮತ್ತು ಕುಡಿಯುವ ನೀರಿಗೆ 14,000 ರೂಪಾಯಿ ಬಳಕೆ ಮಾಡ್ಕೊಂಡಿದ್ದಾರೆ. ಶೂ ಮತ್ತು ಸಾಕ್ಸ್ ವೆಚ್ಚ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಕೊಟ್ಟಂದು 1,325. ಇತರೆ ವೆಚ್ಚ ಅಂದ್ರೆ ಕೆಲವೊಂದು ಶಾಲೆಗೆ ತಗೊಂಡು 1,000 ರೂಪಾಯಿ. ಒಟ್ಟು 14,325. ಉಳಿತಾಯ ಹಣ 6,035 ಉಳಿತಾಯ ಹಣ ಇದೆ. ಶಾಲೆಯ ಗುಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಎಲ್ಲ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಶಾಲೆಯಲ್ಲಿನ ದಾಖಲೆಯ ಪ್ರಕಾರ ಮಕ್ಕಳು ಎಲ್ಲ ದಿನಗಳಲ್ಲೂ ಹಾಜರಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ಗಳನ್ನು ವಿತರಿಸಲಾಗಿದೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನನಿತ್ಯ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯದ ಸ್ವಚ್ಛತೆಯಿಂದ ಕೂಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಶೌಚ ಪ್ರತಿಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಆಕ್ಚುಲಿ ಹೊರಗಡೆ ಹಾಕಬೇಕು, ಒಳಗಡೆ ಬರೋದು. ಶಾಲೆಯ ಮಕ್ಕಳಿಗೆ ಗ್ರಂಥಾಲಯ ಇಲ್ಲ, ಕೊಠಡಿನೇ ಇಲ್ಲ, ಪುಸ್ತಕ ಶಾಲೆಯಲ್ಲಿ ಗಣಿತ ಕಿಟ್ ಲಭ್ಯ ಇರುತ್ತದೆ. ಮಕ್ಕಳಿಗೆ ಗಣಿತ ಕಿಟ್ ಲಭ್ಯ ಇರ್ತದೆ. ಹಾಗೆ ಋಣಾತ್ಮಕ ಅಂಶಗಳು, ನೆಗೆಟಿವ್ ಪಾಯಿಂಟ್ಸ್: ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ವಿದ್ಯಮಾನಗಳಲ್ಲಿ ದಿನಪತ್ರಿಕೆ ಲಭ್ಯ ಇರುವುದಿಲ್ಲ. ಅಂದ್ರೆ ಡೈಲಿ ಇದು ವರ್ತಮಾನ ಅಂತೇಳಿ
ಅಬ್ಸರ್ವೇಷನ್ ನಮ್ಮ ಪ್ರಶ್ನಾವಳಿ ಪ್ರಕಾರ ಏನ್ ಶಾಲೆಯಲ್ಲಿ ಏನೇ ಇರ್ಬೇಕಲ್ಲ ಅದನ್ನ ತಗೊಂಡಿದ್ದೀವಿ. ಯಾಕಂದ್ರೆ ಅದು ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿವೇತನ ಬಂದಿರುವುದಿಲ್ಲ, ಶಾಲೆಯಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಲಭ್ಯ ಇರುವುದಿಲ್ಲ, ಶಾಲೆಯಲ್ಲಿ ಸಲಹಾ ಪೆಟ್ಟಿಗೆ ಲಭ್ಯ ಇರುವುದಿಲ್ಲ, ಅದನ್ನು ಇಟ್ಕೊಳ್ಬೇಕು. ಶಾಲೆಯಲ್ಲಿ ವಿವೋ ಮತ್ತು ಪರಿಸರ ಲಭ್ಯ ಇರುವುದಿಲ್ಲ. ಇಷ್ಟು ಮಕ್ಕಳಲ್ಲಿ ಒಂದು ಕ್ಲಬ್ ಮಾಡಿ ಶಾಲೆಯಲ್ಲಿ ಡಿಜಿಟಲ್ ಮೂಲ ಸೌಕರ್ಯ ಗಮನಿಸಲಾಗಿದೆ. ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ. ವಿಜ್ಞಾನ ಕಿಟ್ ಶಾಲೆಯಲ್ಲಿ ಲಭ್ಯ ಇರುವುದಿಲ್ಲ. ಇದಿಷ್ಟು ಋಣಾತ್ಮಕ ಅಂಶಗಳು. ಕಂಡುಬಂದ ಪ್ರಮುಖ ಅಂಶದಲ್ಲಿ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ. ಒಂದಿನಿಂದ ನೋಡಿದೆ ನಾನು. ಶಾಲೆಯಲ್ಲಿ ಮಕ್ಕಳಿಗೆ ಟಿವಿ, ಮೊಬೈಲ್, ಕಂಪ್ಯೂಟರ್ ಮೂಲಸೌಕರ್ಯ ಇದ್ದರೆ ಕಲಿಕಾ ಮಕ್ಕಳನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅನ್ನೋದು ಸಾಮಾಜಿಕ ಪರಿಷತ್ ತಂಡ ಸಲಹೆ ಅದು. ಅಂದ್ರೆ ಈಗ ಚಿಕ್ಕ ಮಕ್ಕಳಾಗೋದ್ರಿಂದ ಒಂದು ಸಣ್ಣ ಪ್ರಾಜೆಕ್ಟ್ ಟಿವಿನಲ್ಲಿ ಇದ್ರೆ ನೀವು ಪಾಠ ಮಾಡೋಕ್ಕಿಂತವ ಕೆಲವು ಬೊಂಬೆ ಚಿತ್ರನೇ ಬರ್ತದೆ. ಅದರಿಂದ ಸ್ವಲ್ಪ ಶಾಲೆಗೆ ಬರ್ಬೇಕು ಅನ್ನೋ ಮನಸ್ಸು ಬರ್ತದೆ. ಪಾಠ ಈಗ ನಮ್ಗೆ ತರಬೇತಿ ಅದನ್ನ ನಾವು ಏನ್ ಮಾಡ್ತೇವೆ, ಕೆಲವೊಂದನ್ನ ನಾವು ನೋಡ್ಕೊಂಡು ಇಲ್ಲಿ ಮಾಡ್ತೇವೆ ಸರ್. ಅಂದ್ರೆ ನಮ್ಗೆ ಅದರಿಂದ ಹೌದು ನಾವು ಈಗ ಮಾಡಿದ್ರೆ ಚಲೋ ಆಗ್ತದೆ ಇಂಟ್ರೆಸ್ಟ್ ಇರ್ತದೆ. ಅದಂತೂ ನೀವು ಏನಾದ್ರು ಸ್ವಲ್ಪ ಅದೇ ಸರ್, ಈಗ ಅದೇ ಪ್ರಯತ್ನದಲ್ಲಿ ಇದ್ದೇವೆ ಸರ್. ನಾನೀಗ ಬಂದು ಜಸ್ಟ್ 2 ವರ್ಷ ಆಯ್ತಾ. ನಾನು ಯಾವುದೇ ಒಂದು ಸೌಲಭ್ಯ ಇಲ್ಲ ಸರ್. ಈಗ ಇಲ್ಲೆಲ್ಲ ಶಾಲೆ ಎಲ್ಲ ನೋಡಿದ್ರೆ ನನಗೆ ಒಂಥರ ಆಗಿದೆ ಸರ್. ನಾನು ನನ್ನ ಸ್ವಂತ ಖರ್ಚಿಂದ ಪೇಂಟಿಂಗ್ ಎಲ್ಲ ನಾನೇ ಮಾಡ್ತಿದ್ದೇನೆ. ಕಂಫರ್ಟಬಲ್ ಯಾವ್ದು ಯೂಸ್ ಕೆಲವೊಂದು ಸಲ ನಮಗೂ ಬಂದಿರ್ಬೇಕು. ನಮ್ಗೆ ಈಗ ಅದ್ರ ಬಗ್ಗೆ ಸರಿ ಮಾಹಿತಿ ಸ್ಮಾರ್ಟ್ ಬೋರ್ಡ್ ಆದ್ರೆ ಇದೇನು ಪ್ರಾಬ್ಲಮ್ ಆಗೋದಿಲ್ಲ. ಅದು ದಾಖಲೆ ಆಗೋದಿಲ್ಲ. ಖಾಲಿ ಪಾಠ ಮಾಡ್ಕೊಂಡು ಅವ್ರು ಮಕ್ಕಳು ಎಂತ ದಿನ ಒಂದೇ ಮಕ್ಕಳು ಸ್ಮಾರ್ಟ್ ಬೋರ್ಡ್ ಇದ್ರೆ ಬೇರೆ ಚಿತ್ರ ನೋಡ್ತಾರಲ್ಲ ಅದರಿಂದ. ಅಂದ್ರೆ ಈಗಿನ ಜನರೇಷನ್ ನಮ್ ಕಲಿಬೇಕಾದ್ರೆ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ಶಿಕ್ಷಕರು ಉತ್ತಮವಾಗಿ ನೀಡುತ್ತಿರುವ ಬಗ್ಗೆ ಪಾಲಕರು ಮತ್ತು ಪೋಷಕರ ಸಂದರ್ಶನಗಳಿಗೆ ಗಮನಿಸಲಾಗಿದೆ. ಮನೆ ಹೋದಾಗ ಹೇಳಬಹುದು. ಶಾಲೆಯ ಭೇಟಿ ಸಂದರ್ಭದಲ್ಲಿ ಕಾಂಪೌಂಡ್ ವ್ಯವಸ್ಥೆಯನ್ನು ಸಾಮಾಜಿಕ ಪರಿಶೋಧನೆಗಳಿಗೆ ಮತ್ತೆ 1ರಿಂದ 5ರ ತರಗತಿ ಅಂದ್ರೆ ಒಂದೇ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಿರೋದನ್ನು ಶಾಲೆ ಭೇಟಿ ಸಂದರ್ಭದಲ್ಲಿ ನಾವು ನೋಡ್ಕೊಂಡಿದ್ದಾರೆ. ಅದು ನಾವು ನೋಡೋದು ಮನೆ ಮಕ್ಕಳಲ್ಲ ಇಲ್ಲ ಸರ್. ಅವಾಗ್ಲೂ ಮಾಡ್ಮಕ್ಳಿದ್ದಾಗೂ ಒಂದೇ ನಾವು ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರ ನೀಡುತ್ತಿರುವ ಬಗ್ಗೆ ಶಿಕ್ಷಕ ಸಂದರ್ಶನದಿಂದ ತಿಳಿದು ಬಂದಿರುತ್ತದೆ. ಒಂದು ಹೆಚ್ಚುವರಿ ಕೊಠಡಿ, ಅಡಿಗೆ ಕೊಠಡಿ, ಅಡಿಗೆ ಕೊಠಡಿಯನ್ನು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅನುದಾನದಿಂದ ಮಂಜೂರಾಗಿರುವ ಬಗ್ಗೆ ಮುಖ್ಯ ಶಿಕ್ಷಕ ಸಂದರ್ಶನದಿಂದ ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಆಟವಾಡಲು ಕ್ರೀಡಾ ಸಾಮಗ್ರಿ ಲಭ್ಯವಿರುವುದಿಲ್ಲ. ಶಾಲೆ ಭೇಟಿ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನೆ ಗಮನಿಸುತ್ತದೆ. ಇಷ್ಟು ನಾವು ಮಾಡಿದಂತ ವರದಿ. ಇದರ ಮೇಲೆ ಏನಿದೆ ನೀವು ಚರ್ಚೆ ಮಾಡಿ. ಪಾಲಕರು ತಮ್ಮ ಅಭಿಪ್ರಾಯ ಶಾಲೆಗೆ ಮಕ್ಕಳ ಕನ್ನಡ ಶಾಲೆಯ ಮುಖ್ಯಮಂತ್ರಿ ಅಷ್ಟೇ ಬಂದ್ರೆ ಬಹಳ ಜನ ಇದ್ದಾರೆ. ಸುಮಾರು ಜನ ಅಲ್ಲೇ ಒಂದ್ಸಲ ನೆಟ್ವರ್ಕ್ ಇಲ್ಲ, ಗಾಡಿ ವ್ಯವಸ್ಥೆ ಇಲ್ಲ, ಅದು ಇವ್ರಿಗೆ ಇದು ಸ್ಕೂಲ್ ಬಸ್ ಎಲ್ಲ ವ್ಯವಸ್ಥೆ ಮನೆ ಬಾಗಿಲು ತಂದ್ಬಿಡ್ತಾರೆ. ಅದೊಂದು ಕಾರಣ ಇದೆ. ಮತ್ತೆ ಇಂಗ್ಲಿಷ್ ಅಂತೂ ಬಿಡಿ, 1ನೇ ಕ್ಲಾಸಿಂದ ಇಂಗ್ಲಿಷ್ ಇದೆ ಮಕ್ಕಳಿಗೆ. ಇಲ್ಲೇ ನಮ್ಮ 1ನೇ ಕ್ಲಾಸಿಂದಾನೆ ಮಕ್ಕಳನ್ನ ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ ಸರ್. ಈಗ ಮೊದಲಿಂದಲೂ ಅದೇ ಇತ್ತಲ್ವಾ, ಅದೊಂದು ಇಂಗ್ಲಿಷ್ ಒಳ್ಳೆ ವ್ಯಾಯಾಮ ಇರ್ಬೋದು. ಗೌರ್ಮೆಂಟ್ ಸ್ಕೂಲ್ದಲ್ಲಿ ಕಲ್ತವ್ರು ಎಷ್ಟು ಜನ ಅವ್ರು ಆ ಯೋಚನೆ ಮಾಡ್ಬೇಕು. ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕು. ಇದು 3 ವರ್ಷದಿಂದ ಮುಂಚೆ ಶಾಲೆಯಲ್ಲಿ
ಒಂದೇ ವಿದ್ಯಾರ್ಥಿ ಒಂದು ಪಾಲಕರು ಈ ಶಾಲೆ ಮುಗಿಸ್ಬೇಕು ಅಂತ ಆ ಒಂದು ವಿದ್ಯಾರ್ಥಿನ ಇಬ್ಬರು ಓದಿಸ್ತಾರೆ 5ನೇ ಕ್ಲಾಸ್ ನಂತರ 5ನೇ ಕ್ಲಾಸ್ ಮತ್ತೆ ಇಲ್ಲಿಯವರೇ ಒಬ್ಬರು ಮುಗಿಸ್ಕೊಂಡಿದ್ದಾರೆ ಅದು ಮುಗಿಸ್ಕೊಂಡು ಈಗ 3ನೇತಿಗೆ ಎಷ್ಟು 4 ಜನ ಇದ್ದಾರೆ ಈಗ ಮುಂದಿನ ವರ್ಷ ಹಂಗ ಮಾಡಿದ್ರೆ ಅವ್ರು 5 ವರ್ಷ ಇರ್ತಾರೆ ಇವರಿಬ್ಬರು ಈಗ ಇವರಿಬ್ರು 2 ವರ್ಷ ಇದೆ ಇವರಿಬ್ರು ರೆಡಿ ಆಗ್ತಾರೆ ನೋಡಿ ಆದಷ್ಟು ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾರೆ ಅವರು ಸ್ವಲ್ಪ ಮನವೊಲಿಸಿ ನಿಮ್ಮ ಯಾರು ಹಳೆಯ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಇರೋದಿಲ್ಲ ಅವ್ರಿಗೆ ಕೊಠಡಿ 4 ಮತ್ತು 1ನೇ ಕ್ಲಾಸ್ 2 ಜನ ಇದ್ರು 1ನೇ ದಿನ ಇದ್ರು ಅವ್ರು ಆ ರೀತಿ ಯೋಚನೆ ಮಾಡ್ತಾರೆ ಮಕ್ಕಳು ಈಗ ಕಾನ್ವೆಂಟ್ ಹೋದ್ರೆ ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ ಆಗ್ತದೆ ಕಾನ್ವೆಂಟ್ ಹೋದ್ರೆ ಅಲ್ಲಿ ಏನಂತಂದ್ರೆ ಅಲ್ಲಿ ಅವರು ಸ್ವಲ್ಪ ಎಲ್ಲರೂ ಮಾರ್ಕ್ಸ್ ಕಡಿಮೆ ಬರ್ತಾರೆ ಗೌರ್ಮೆಂಟ್ ಸ್ಕೂಲ್ ಬಹಳ ಜನ ಅದೇ ವಾಪಸ್ ಕಳಿಸ್ತಾರೆ ಅಂದ್ರೆ ಅವ್ರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇರುವವರು ಅಲ್ಲೇನು ಬರೀ ಓದುದು ಬರೋದು ಹೋಮ್ವರ್ಕ್ ಮಾಡೋದು ಅಲ್ಲಿ ಇಲ್ಲಿ ನಮ್ಗೆ ಫ್ರೀನೆಸ್ ಸಿಗುದಿಲ್ಲ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಮಕ್ಕಳಿಗೆ ಎಷ್ಟು ಫ್ರೀನೆಸ್ ಸಿಗ್ತದೆ ನೋಡಿ ಇಲ್ಲಿ ಹೌದು ನಾವು ನೋಡ್ತೀವಿ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಮತ್ತೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ ಕ್ರೀಡಾ ಆಸಕ್ತಿ ಇದೆ ಅಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ ಅಷ್ಟು ಇದು ಮಾಡೋದಿಲ್ಲ ಚಟುವಟಿಕೆ ಬರೋದೇ ಗೊತ್ತಿಲ್ಲ ಇಲ್ಲ ಲೋಕಲ್ ಆದ್ರೆ ಎಲ್ಲ ಜನರಲ್ ನಾಲೆಜ್ ಸಿಗ್ತದೆ ಮಕ್ಕಳಿಗೆ ಈ ಪರಿಸರದಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ನಾವು ಒಂದ್ ವೇಳೆ ಬೇಜಾರು ಬಂತು ಹೊರಗಡೆ ಕಂಪನಿಯಲ್ಲಿ ಪಾಠ ಮಾಡ್ಬೋದು ಅಂದ್ರೆ ಪರಿಸರ ವಾತಾವರಣ ನೋಡಿ ಗೊತ್ತಾಗ್ತದೆ ಅದು ಉಂಟು ಮತ್ತೆ ಇಲ್ಲಿ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ಅವ್ರು ನಂಗಿಲ್ಲ ಪಠ್ಯ ಪುಸ್ತಕ ಅಷ್ಟೇ ಬಿಟ್ರೆ ಉಳಿದ ನಾಲೆಜ್ ಇರುದಿಲ್ಲ ಸರ್ ಅದು ಹೇಳುವಷ್ಟೇ ಹೇಳಾಗುತ್ತೆ ಸರ್ ಮತ್ತೆ ನಾವು ಹೋದ್ರೆ ನಾಳೆ ವಿದ್ಯಾರ್ಥಿಗಳು ಜಾಬ್ ಶಾಲೆಗೆ ಏನಾದ್ರು ಈಗ ಅದೇ ತಯಾರದಲ್ಲಿದ್ದೇವೆ ಹಳೆ ವಿದ್ಯಾರ್ಥಿಗಳ ಭೇಟಿ ಮಾಡಿ ಅವರು ಗ್ರೂಪ್ ಮಾಡಿದ್ದಾರೆ ಗ್ರೂಪ್ ಮಾಡೋದೆಲ್ಲ ನಂಬರ್ ಕಲೆಕ್ಟಿಂಗ್ ಮೊನ್ನೆ ತಂದ್ಕೊಟ್ಟಿದ್ದಾರೆ ಒಂದು ಗ್ರೂಪ್ ಮಾಡಿ ಚೆನ್ನಾಗಿರೋ ಇಲ್ಲ ಗ್ರೂಪ್ ಮಾಡಿದ್ದಾರೆ ಈಗ ಬೇಡಿಕೆ ಇದೆ ಈಗ ಪುಸ್ತಕ ಒಂದು 10 ಜನ ಇದ್ದಾರೆ ಈಗ ಇವ್ರು ಮತ್ತೆಲ್ಲ ನಂಬರ್ ತಂದ್ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಮಾಡ್ತಾರೆ ಈಗ ಪ್ರೈವೇಟ್ ಸ್ಕೂಲ್ ಹೋಗೋರಿಗೆ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಜನರು ಹೆಚ್ಚಾಗ್ತದೆ ಮಕ್ಕಳು ಟೀಚರ್ಸ್ ಇಂಟ್ರೆಸ್ಟ್ ಬರ್ತದೆ ಮಕ್ಕಳು ಹೆಚ್ಚಿದ್ರೆ ಕಲಿಸಲಿಕ್ಕೆ 4 ಜನ ಮಕ್ಕಳು ಇದ್ದಂದ್ರೆ ಅವ್ರಿಗೆ ಒಂಥರ ಬೇಜಾರು ಆಗ್ತದೆ ಅವ್ರಿಗೂ ಒಂಥರ ಮಕ್ಕಳು ಒಳ್ಳೆ ಶಿಕ್ಷಣ ವ್ಯವಸಾಯ ಎಲ್ಲ ಬಂದು ನೋಡುವುದಿದ್ದಾರೆ ಸಾಮರ್ಥ್ಯಕ್ಕಿಂತ ಹೆಚ್ಚಿದೆ ಮಕ್ಕಳಿಗೆ ಈ ಸಮಯ ಮಕ್ಕಳಿಗೆ ಹೆಚ್ಚು ಸಾಮರ್ಥ್ಯ ಇದೆ ಆದ್ರೆ ಅವ್ರಿಗೆ ಏನ್ ಬರ್ಬೇಕು ಅದಕ್ಕಿಂತ ಹೆಚ್ಚು ಸಾಮರ್ಥ್ಯ ಈಗ 4 ಅಂಕೆದು 3 ಅಂಕೆ ಲೆಕ್ಕ ಅದೆಲ್ಲ ಮಾಡ್ತಾರೆ ಇಂಗ್ಲಿಷ್ ಓದ್ತಾರೆ ಮತ್ತೆ 5ನೇ ಕ್ಲಾಸ್ ಮಕ್ಕಳಿಗಿಂತ ಹೆಚ್ಚು ಚೆನ್ನಾಗಿ ಪಾಠ ಎಲ್ಲ ಓದ್ತಾರೆ ದಿವಸ 2-3 ಸಲ ಬಂದು ವಿಸಿಟ್ ಮಾಡೋದು ನೋಡಿ ಅವ್ರಿಗೆ ಬೇಕು ಸರ್ ನಾವು ಹೇಳುವಷ್ಟೇ ಹೇಳೋದು ನೋಡಿ ಶಾಲೆ ಮುಗಿಸಿದ್ರೆ ಮಕ್ಕಳು ಓಪನ್ ಮಾಡೋದು ಕಷ್ಟ ಈಗ ಸದ್ಯ ಇಲ್ಲಿ ಹತ್ತಿರದಲ್ಲಿ ಅಟಾಕ್ ಶಾಲೆ ಓಪನ್ ಕ್ಲೋಸ್ ಆಗಿತ್ತು ನಾನು ಬಂದಾಗೆಲ್ಲ 6 ತಿಂಗಳಲ್ಲಿ ಓಪನ್ ಮಾಡಿ 6 ತಿಂಗಳ ಮಾಡಿ ಇಲ್ಲಿ ಬಂದಿದ್ದೆ ಅಲ್ಲಿ ಹಿರೇಬೆನ್ನೂರಲ್ಲಿ ಅಲ್ಲಿ ಅಲ್ಲೂ ಇದೆ ಕಾನ್ವೆಂಟ್ ಇದೆ ಫೀಸ್ ಎಲ್ಲ ತುಂಬಬೇಕು ವರ್ಷಕ್ಕೆ ಇಷ್ಟು ಬಸ್ ಚಾರ್ಜ್ ತುಂಬಬೇಕು ಹೌದು ಮತ್ತೆ ಅವ್ರ ಡ್ರೆಸ್ಗೂ ಅಷ್ಟೇ ಇಲ್ಲೆಲ್ಲ ಉಚಿತ ಕೊಟ್ಟರು ಇದು ಬರೋದಿಲ್ಲ
ಮುಗಿಸ್ಬೋದು. ಮತ್ತೇನು ಮಾತಾಡೋದು? ಶೈನ್ ಮಾಡಿಸ್ತಾರೆ.